ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮುದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ವಿ. ಸ್ನೇಹಿತರೆ, ಬೆಳ್ಳುಳ್ಳಿ ಅನೇಕ ಎಪಿಸೋಡಲ್ಲಿ ಇದನ್ನು ಪರಿಚಯ ಮಾಡಿಕೊಟ್ಟಿದ್ದೀವಿ. ಇವತ್ತಿನ ಎಪಿಸೋಡು ಸಹ ಈ ಬೆಳ್ಳುಳ್ಳಿ ನಮಗೆ ಇಮ್ಯುನಿಟಿ ಅಂತೀವಿ, ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದರೆ ಅದು ಹೆಚ್ಚಿಸಿಕೊಳ್ಳಲು ನಾವು ಈ ಒಂದು ಬೆಳ್ಳುಳ್ಳಿಯನ್ನು ಸೇವನೆ ಮಾಡಬೇಕು. ಯಾವ ಥರ ಸೇವನೆ ಮಾಡಿ? ಒಂದು 1/4 kg ಬೆಳ್ಳುಳ್ಳಿ ಒಟ್ಟು ಬಿಡಿಸಿ, ಈ ಥರ ಒಟ್ಟು ಬಿಡಿಸ್ಕೊಂಡು 1/4 kg ಅಥವಾ ಅರ್ಧ kg ಅಥವಾ ಸಮ ಪ್ರಮಾಣ ಅರ್ಧ kg ಜೇನುತುಪ್ಪ. ಈ ಜೇನುತುಪ್ಪದಲ್ಲಿ ಹಾಕಿ ಒಂದು ಬಾಟಲ್ ಅಥವಾ ಪಾತ್ರೆಯಲ್ಲಿ ಹಾಕಿ ಬಿಟ್ಬಿಡಿ. ಒಂದು 15 ದಿವಸ, ಒಂದು 20 ದಿವಸ. ನಂತರ ಪ್ರತಿನಿತ್ಯ 1 ಸ್ಪೂನಲ್ಲಿ 1 ಎಸಳು ಬೆಳ್ಳುಳ್ಳಿ, ಅದರ ಜೊತೆಯಲ್ಲಿ ಜೇನುತುಪ್ಪವನ್ನು ಪ್ರತಿನಿತ್ಯ ಬೆಳಗ್ಗೆ ಸೇವನೆ ಮಾಡ್ತಾ ಬಂದರೆ ಅನೇಕ ರೀತಿಯ ಕಾಯಿಲೆಗಳಿಗೂ ಔಷಧಿ ಮತ್ತು ನಮ್ಮ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಶಕ್ತಿ ಇದಕ್ಕಿದೆ. ಇದನ್ನು ಬಿಟ್ಟು ನಾವು ಆ ರೋಗ ನಿರೋಧಕ ಶಕ್ತಿಗೆ ಆಸ್ಪತ್ರೆಗೆ ಹೋಗಿ ಆ ಟ್ಯಾಬ್ಲೆಟ್, ಆ ಇಂಜೆಕ್ಷನ್ಸು, ಆ ಅದು ಇದು ಸೇವನೆ ಮಾಡಿ ಇನ್ನೂ ಇಲ್ಲದೇ ಇರೋದೆಲ್ಲ ಕಾಯಿಲೆಗಳು ತರಿಸ್ಕೊಂಡು ನಾವು ಮತ್ತೆ ಆಸ್ಪತ್ರೆ ಪಾಲಾಗ್ತಾಯಿದ್ದೀವಿ. ಇಂಥವನ್ನು ನಾವು ಕಡೆಗಣಿಸಬಾರ್ದು. ಇದು ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ವಸ್ತುಗಳು. ಬೆಳ್ಳುಳ್ಳಿ ಒಂದಲ್ಲ ಎರಡಲ್ಲ, ಈ ಗಾರ್ಲಿಕ್ಕು ಅನೇಕ ಕಾಯಿಲೆಗಳಿವೆ. BP, ಶುಗರು, ಕೊಲೆಸ್ಟ್ರಾಲು, ಕಣ್ಣುಗಳಿಗೆ, ಹೃದಯಕ್ಕೆ, ಜಠರಿಗೆ, ಎಲ್ಲ ಅಂಗಗಳಿಗೂ ಇದು ದಿವ್ಯ ಔಷಧ. ಅದೇ ಇಮ್ಯುನಿಟಿ ಜಾಸ್ತಿ ಮಾಡೋ ಶಕ್ತಿ ಇದಕ್ಕಿದೆ. ಕ್ಯಾನ್ಸರ್ಗೆ, ಕಿವಿ ನೋವಿಗೆ, ಪ್ರತಿಯೊಂದಕ್ಕೂ ಅನೇಕ ಎಪಿಸೋಡನ್ನು ಇದನ್ನು ಮಾಡಿ ಕೊಡ್ತಾಯಿದ್ದೀವಿ. ಪ್ರತಿಯೊಬ್ಬರು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ನೋಡಲಿ, ಎಲ್ಲರೂ ಅವ್ರ ಮನೆಗೆ ಅವರೇ ಒಯ್ದು. ನಮಸ್ಕಾರ ಸ್ನೇಹಿತರೆ.